ಉರ್ತಿದ್ದವಂತೆ ಬಾಕೆ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಬೈನಹಳ್ಳಿ ತಂಡದ 96-98ನೇ ಇಸ್ವಿಯ ಮುಖ್ಯ ಬೌಲರ್ ಆದಂತಹ ಹನುಮಂತರಾಯಣ್ಣವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಕಿಶೋರ್ ಅವರು ಬ್ಯಾಟಿಂಗ್ ಮಾಡುವ ಮುಖಾಂತರ ಈ ಪಂದ್ಯವನ್ನು ಉದ್ಘಾಟಿಸ್ತಾರೆ. ಈಗ ಚಪ್ಪಾಳೆ ಮುಖಾಂತರ ಎಲ್ಲರೂ ಕೂಡ ಸಂಭ್ರಮಿಸಬೇಕಾದ ವಿನಂತಿ. ಉದ್ಘಾಟನೆ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ. ನಿಧಾನಕ್ಕೆ ಬೋರ ಪಕ್ಕಲ್ ಈಗ ಮೊದಲನೇ ಪಂದ್ಯ ರಾಡ್ ವರ್ಸಸ್ RRR. ತೀರ್ಪುಗಾರರು ಹಾಗೂ ತಂಡದ ನಾಯಕರು ಇಲ್ಲಿ ಬಂದು ರಿಪೋರ್ಟ್ ಮಾಡ್ಕೋಬೇಕು. ಪ್ರತಿ ತಂಡಕ್ಕೆ 2 ತೀರ್ಪುಗಾರರು ಇರ್ತಾರೆ ಮತ್ತು 1 ರೆಫ್ರಿ ಇರ್ತಾರೆ. ತೀರ್ಪುಗಾರರ ತೀರ್ಮಾನ ಮತ್ತು ರೆಫ್ರಿ ತೀರ್ಮಾನ ಅಂತಿಮವಾಗಿರುತ್ತದೆ. అందరూ కానీ తిరుగు ఆ షీల్డ్ అట్లా కవర్ చేసుకుని కొంచెం పాట ఉండదు. ಈಗ ಮುಂದಿನ ಪಂದ್ಯ ರಾಕ್ಸ್ ವರ್ಸಸ್ RRR. RRR ರಾಕ್ಸ್ ವರ್ಸಸ್ RRR ಉದ್ಘಾಟನೆ ಶ್ರೀಮತಿ ಗಂಗೋತ್ರಿ ರಮೇಶ್ ಬಾಬು ಅವರಿಂದ ಹಾಗೂ ಶ್ರೀಮತಿ ರೂಪಾ ಕಿಶೋರ್ ಅವರಿಂದ. ಇದಾದ ನಂತರ ವೇಳಾಪಟ್ಟಿಯಂತೆ ರಾಕ್ಸ್ ವರ್ಸಸ್ RRR ತಂಡ ತಮ್ಮ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಮೊದಲನೇ ಪಂದ್ಯ ರಾಕ್ಸ್ ವರ್ಸಸ್ RRR. ತಂಡದ ಕ್ಯಾಪ್ಟನ್ ಅವರಲ್ಲಿ ವಿನಂತಿ, ರಾಕ್ಸ್ ಮತ್ತು RRR ತಂಡದ ಕ್ಯಾಪ್ಟನ್ಸ್ ಅಲ್ಲಿ ವಿನಂತಿ, ಈ ಉದ್ಘಾಟನೆ ಆದ ನಂತರ ತಮ್ಮ ತಂಡಗಳನ್ನು ಸಿದ್ಧಪಡಿಸಿ ಟಾಸ್ಗೆ ರೆಡಿ ಆಗಬೇಕಾಗಿ ವಿನಂತಿ. ನಮ್ಮ ಗ್ರಾಮದ ಉಚ್ಚ ನ್ಯಾಯಾಲಯದ ವಕೀಲರಾದಂತಹ ಚಂದ್ರಮೌಳಿ ಅವರು ಕೂಡ ಬಂದಿರ್ತಾರೆ. ಅವರು ಕೂಡ ಸ್ವಾಗತ ಬಯಸ್ತೇನೆ. ಉದ್ಘಾಟನಾ ಸಮಾರಂಭಕ್ಕೆ ತಾವು ಕೂಡ ಬಂದು ಇಲ್ಲಿ ಸಹಕರಿಸಬೇಕಾಗಿ ಬಯಸ್ತೇನೆ. ಅದೇ ರೀತಿ ನಮ್ಮೆಲ್ಲ ಮಕ್ಕಳವರು ಬಂದಿರ್ತಾರೆ, ಅವರು ಕೂಡ ಸ್ವಾಗತ ಬಯಸ್ತೇನೆ ಮತ್ತು ವಿನಂತಿಸ್ತೇನೆ. ಉದ್ಘಾಟನೆಗೆ ತಾವು ಕೂಡ ಪಾಲ್ಗೊಂಡು ಉದ್ಘಾಟನೆ ಸಮಾರಂಭ ಯಶಸ್ವಿಗೊಳಿಸಬೇಕಾಗಿ. ಈಗ ತಾನೇ ವಕೀಲ್ ಸಾಹೇಬರು ಬಂದಿರ್ತಾರೆ ಮತ್ತು ನಮ್ಮ ಎಲ್ಲ ಮಕ್ಕಳು ಬಂದಿರ್ತಾರೆ, ಅವರು ಕೂಡ ಸ್ವಾಗತ ಬಯಸ್ತೇನೆ.
ಕೆಲವು ಗ್ರಾಮಸ್ಥರು ಬಂದಿರ್ತಾರೆ, ಅವರು ಕೂಡ ಸ್ವಾಗತ ಬಯಸ್ತೇನೆ. ವಕೀಲ್ ಸಾಹೇಬರು ಸ್ವಲ್ಪ ಬಿಸಿ ಇರ್ತಾರೆ ಅನ್ಸುತ್ತೆ. ಸಿದ್ದರಾಮೇಶ್ವರ ಜಯಂತಿಯನ್ನ ಅವ್ರಿಗೆ ಪೂರ್ಣ ವಹಿಸ್ಬಿಟ್ಟಿದೆ ಈ ಸರಿ, ಹಾಗಾಗಿ ತಡವಾಗಿ ಬಂದಿದ್ದಾರೆ. ಅವ್ರ ಪರವಾಗಿ ಕೂಡ ನಾನು ಕ್ಷಮೆ ಕೇಳ್ತೇನೆ. ದಯವಿಟ್ಟು ಗ್ರಾಮಸ್ಥರೆಲ್ಲ ವಿನಂತಿ, ಯಾರು ಕೂಡ ಮನಸ್ಸಲ್ಲಿ ಏನಿಟ್ಕೊಳ್ಳೋದು, ಎಲ್ಲರೂ ಬಂದು ಉದ್ಘಾಟನೆಗೆ ಸಹಕರಿಸಬೇಕು. ಯಾರಾದ್ರೂ ಹೆಸರು ಮರೆದೋಗಿದ್ರೆ ಕ್ಷಮೆ ಇರಲಿ. ಈ ಉದ್ಘಾಟನಾ ಸಮಾರಂಭ ಆದ ನಂತರ ರಾಕ್ಸ್ ವರ್ಸಸ್ RRR ತಂಡದ ನಾಯಕರು ಇಲ್ಲಿ ಬಂದು ರಿಪೋರ್ಟ್ ಮಾಡ್ಕೋಬೇಕು ಮತ್ತು ತಮ್ಮ ತಂಡಗಳ ಸಿದ್ಧತೆಯಾಗಿ ರೆಡಿ ಇಟ್ಕೋಬೇಕು. ಈ ಉದ್ಘಾಟನಾ ಸಮಾರಂಭದ ಮೊದಲನೇ ಪಂದ್ಯ ರಾಕ್ಸ್ ವರ್ಸಸ್ RRR. కట్ చేస్తే ఆవిడ కట్ చేస్తే నేను అదే చాలా అవుతుంది వీడియో. ಈಗಾಗಲೇ ನಿಗದಿಪಡಿಸಿದಂತೆಯೇ ಈ ಪಂದ್ಯದಲ್ಲಿ ಪಾಲ್ಗೊಳ್ಳಲಿಕ್ಕೆ ಕೆಲವು ನಿಯಮಗಳನ್ನ ಆಲ್ರೆಡಿ ನಿಗದಿಪಡಿಸಿರ್ತಾರೆ. ಆ ಎಲ್ಲಾ ನಿಯಮಗಳನ್ನು ಆಗಲೇ ತಂಡದ ಸದಸ್ಯರು ತಿಳ್ಕೊಂಡಿರ್ತಾರೆ ಅಂತ ಭಾವಿಸುತ್ತೇನೆ. ಆ ನಿಯಮಗಳನ್ನು ದಯವಿಟ್ಟು ಪಾಲಿಸಲೇಬೇಕಾಗುತ್ತೆ. ಉದ್ಘಾಟನಾ ನಂತರ ಕೆಲವು ಬೈಕ್ಗಳು ಗ್ರೌಂಡ್ ಒಳಗೆ ನಿಲ್ಲಿಸಿದ್ದಾರೆ, ದಯವಿಟ್ಟು ಹೊರಗಡೆ ನಿಲ್ಲಿಸಿ ಗ್ರೌಂಡ್ ಇಂದ. ಇಡ್ತಾರಲ್ಲ ಹಿಂಗ ಸ್ಟಾರ್ಟ್ ಗಾಡಿ.